what's up? Welcome back to my YouTube channel. So, ಇವತ್ತು ನಾನು ಆಲ್ರೆಡಿ ಆಸ್ ಐ ಮೆನ್ಷನ್ ಬಿಫೋರ್ ಇನ್ ಮೈ ವ್ಲಾಗ್ಸ್ ನಾನು ರೂಮ್ ಡೆಕೋರ್ ಮಾಡ್ತಾ ಇದ್ದೇನೆ. ನಾನು ರೂಮ್ ಡೆಕೋರ್ ಇನ್ ದ ಸೆನ್ಸ್ ಪೇಂಟಿಂಗಿಂದ ಹಿಡಿದು ಇಂಟೀರಿಯರಿಂದ ಹಿಡಿದು ಎಲ್ಲವನ್ನು. ಸೊ ನನ್ನ ರೂಮ್ ನೀವು ನೋಡಿರ್ತೀರ, ತುಂಬ ಬೇಸಿಕ್ ಆಗಿದೆ, ತುಂಬ ಬೇಸಿಕ್. ಸ್ವಲ್ಪ ಕಡೆ ಪೇಂಟ್ ಆಚೆ ಬಂದುಬಿಡಿದೆ, ಈ ಥರ ಎಲ್ಲ ಸ್ವಲ್ಪ ಆಗಿದೆ. ಸೊ ಅದಕ್ಕೆ ಥಾಟ್, ಯಾಕಂದರೆ ಇವಾಗ ಇತ್ತೀಚೆಗೆ ಗೆಟ್ ರೆಡಿ ವಿತ್ ಮೀ ವೀಡಿಯೋಸ್ ಎಲ್ಲ ಬರ್ತಿದೆ, ನೀವು ನೋಡ್ತಾನೆ ಇರಬೇಕು ಇರ್ತೀರ. ಸೊ ಅದಕ್ಕೆ ನಾನೇನಂದರೆ ಲೈಕ್ ಏನೋ ಒಂದು ಇಂಡೋರ್ ಶೂಸ್ ಮಾಡ್ಬೇಕಂದ್ರೆ ನಾನು ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಮಾಡಬೇಕಾಗ್ತದೆ. ಬೇರೆಯವ್ರಂದ್ರೆ ನಮ್ಮ ಫ್ರೆಂಡ್ಸ್ ಮನೆಗೆ ಅಲ್ಲಿ ಹೋಗ್ಬಿಟ್ಟು ಮಾಡಬೇಕಾಗ್ತದೆ. ಬಟ್ ಟ್ರಾವೆಲಿಂಗ್ ಅದೇ ಕಷ್ಟ ಆಗ್ಬಿಡ್ತದೆ. ನಮ್ಮ ಮನೇಲಿ ಅಂದರೆ ಆರಾಮಾಗಿ ನಾನು ಮಾಡ್ಬೋದು ವೀಡಿಯೋಸು. ಸೊ ಅದಕ್ಕೆ ಐ ಥಾಟ್ ನಾನು ನಮ್ಮ ಮನೆಯೇ ಯಾಕೆ ಚೆನ್ನಾಗಿ ಮಾಡಬಾರ್ದು ಅಂತ ಇವಾಗ ನಾನು ಪೇಂಟಿಂಗ್ ಅಂಗಡಿಗೆ ಹೋಗ್ತಾ ಇದ್ದೀನಿ. ಸೊ ಪೇಂಟ್ ತರೋಕ್ಕೆ ಮತ್ತು ಲೇಬರ್ ಇದಾರ ನೋಡ್ಕೊಂಡು ಬರೋಕ್ಕೆ. ಸೊ ವಿಲ್ ಸ್ಟಾರ್ಟ್. ಅದಾದಮೇಲೆ ಇಂಟೀರಿಯರ್ ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದ್ದೆ ನಾನು. ಸೊ ಎಲ್ಲ ಬಂದಿದೆ. ಒಂದು ಬೆಡ್ಶೀಟ್ ಮಾತ್ರ ಬಂದಿಲ್ಲ, ಅದು ನಾವು ಎಲ್ಲಾದರೂ ತೊಗೋಬೋದು. ನಾರ್ಮಲ್ ಬೆಡ್ಶೀಟ್ ಅಷ್ಟೇ, ಅದು ಕಿಂಗ್ ಸೈಜ್ ಬೆಡ್ಶೀಟು. ಸೊ ಅದು ಬಿಟ್ಟರೆ ಎಲ್ಲ ಬಂದಿದೆ. ಸೊ ಫಸ್ಟು ಪೇಂಟರ್ ಹತ್ರ ಹೋಗ್ಬಿಟ್ಟು ಯಾವ ಥರ ಪೇಂಟ್ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಅವ್ರಿಗೆ ಫೋಟೋ ತೋರಿಸ್ತೀನಿ. ಅವರು ನೋಡ್ಬಿಟ್ಟು ಹೇಳ್ತಾರೆ ಎಷ್ಟಾಗ್ಬೋದು, 2 ಲೀಟ್ರ್ ಬೇಕಾ 1 ಲೀಟ್ರ್ ಬೇಕಾ ಅಂತ. ಅದಾದಮೇಲೆ ನೋಡೋಣ ಯಾವ ಥರ ಆಗುತ್ತೆ ಅಂತ. ಸೊ ಲೆಟ್ಸ್ ಗೋ. ನಾವು ಇವಾಗ ತುಂಬ ಜನ ಹೇಳ್ತೀರ ಲೈಕ್ ಹೊಸ ಮನೆನೇ ತೊಗೋಬೋದಲ್ವಾ ನೀವು ಅಂತ. ತೊಗೋಬೋದು, ನಾನು ಆಲ್ರೆಡಿ ಇದೀನಿ ನಾನು ಹೊಸ ಮನೆ ತೊಗೋತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಏನು ಗೊತ್ತಾ, ಇವಾಗ ನನಗೆ ಡಿಸೆಂಬರ್ವರೆಗೂ ಸ್ವಲ್ಪ ಟೈಮ್ ಬೇಕು. ಬಿಕಾಸ್ ಡೌನ್ ಪೇಮೆಂಟ್ ಸ್ವಲ್ಪ ಜಾಸ್ತಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಇಂಟ್ರೆಸ್ಟ್ ಕಮ್ಮಿ ಬೀಳಲಿ ಅಂತ. ಸೊ ಅದಕ್ಕೆ ಡೌನ್ ಪೇಮೆಂಟು ಮತ್ತು ಇನ್ನೊಂದು ಮೇನ್ ಪ್ರಾಬ್ಲಮ್ ಅಂದರೆ ರಿಜಿಸ್ಟ್ರೇಷನು 6 lakhs ಸಮಥಿಂಗ್ ಇದೆ. ಅದು 1 CRಗೆ 6 lakhs ಸಮಥಿಂಗ್ ಆ ಥರ ಬರುತ್ತೆ. 2 CRಗೆ ಲೈಕ್ 12 lakhs ಅಪ್ರಾಕ್ಸ್ ಆ ಥರ ಬರುತ್ತೆ, ರಿಜಿಸ್ಟ್ರೇಷನ್ ಮತ್ತು ಇನ್ನೊಂದೇನೋ ಸೇರಿಸಿ. ಸೊ ಅದಕ್ಕೆ ಅಷ್ಟೆಲ್ಲ ಮಾಡಬೇಕು ಅಂತಂದ್ರೆ ಡಿಸೆಂಬರ್ವರೆಗೂ ಟೈಮ್ ಬೇಕು. ದೇವನಹಳ್ಳಿ ಏರ್ಪೋರ್ಟ್ ಪಕ್ಕ 25 ಎಕರೆ ಜಮೀನ್ ಐತೆ, 2 ಕಾರ್ ಐತೆ, 2 ಬೈಕ್ ಐತೆ. ಯಲಹಂಕ ಹೈವೇ ರೋಡ್ ಪಕ್ಕ ಪೆಟ್ರೋಲ್ ಬಂಕ್ ಐತೆ ನಂದು. 2 kg ಗೋಲ್ಡ್ ಐತೆ ಮನೆಯಲ್ಲಿ. ಇನ್ನೇನ್ ಬೇಕು? ಸೊ ಗೈಸ್, ನೀವೇ ನೋಡ್ಬೋದು ಇಷ್ಟೊಂದು ಪಾರ್ಸಲ್ ಇದೆ ನನ್ನ ಹತ್ರ. ಸೊ ಎಲ್ಲ ಇವಾಗ ಅನ್ಬಾಕ್ಸ್ ಮಾಡೋಣ. ಅವಾಗ ಪೇಂಟಿಂಗ್ ಆಗ್ತದೆ, ಪೇಂಟಿಂಗ್ ಆಗಲಿ, ನಾನು ಪೇಂಟ್ ಆದ್ಮೇಲೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ಅಲ್ಲಿವರೆಗೂ ಬೇಗ ಅನ್ಬಾಕ್ಸ್ ಮಾಡೋಣ. ಬನ್ನಿ ಲೆಟ್ಸ್ ಗೋ. ಸೊ ಫಸ್ಟ್ ಏನು ಅನ್ಬಾಕ್ಸ್ ಮಾಡೋಣ, ಇದು ತೆಗ್ದಿದ್ದೀನಿ. ಬಿಕಾಸ್ ಪ್ರಾಡಕ್ಟ್ ಏನಾದ್ರು ಡ್ಯಾಮೇಜ್ ಇದ್ರೆ ಕಳ್ಸ್ಕೊಡ್ಬೇಕಲ್ವಾ, ಅದಕ್ಕೆ. ಬಟ್ ಇದರಲ್ಲಿ ಇದು ಒಂದು ತೆಗ್ದು ನಾನು ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಸ್ಟ್ಯಾಂಡು, ಫ್ಲವರ್ ಪಾಟ್ ಸ್ಟ್ಯಾಂಡ್ ಇದು. ಸೊ ಇದು ಸೈಡಿಗೆ ಹೇಳೋಣ. ಇದ್ರದ್ದು ಲೀವ್ಸ್ ನೋಡಿ, ಇದ್ರ ಲೀವ್ಸ್ ಇಲ್ಲಿದೆ, ಆಮೇಲೆ ಸ್ಟೆಪ್ ಇಲ್ಲಿದೆ. ಸೊ ಆಮೇಲೆ ಇನ್ನೊಂದು, ಇದೆಲ್ಲ ಪ್ರಾಡಕ್ಟ್ಸ್ ಲಿಂಕು ನಾನು ಹಾಕಿರ್ತೀನಿ. ಸೊ ನಿಮ್ಗೆ ಬೇಕಂದ್ರೆ ನೀವು ತಗೊಳ್ಳಿ, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ, ನಾನು ಪರ್ಸ್ನಲಿ ಇದೆಲ್ಲ ನನ್ನ ರೂಮ್ ಇಂಟೀರಿಯರ್ ತಗೊಂಡಿರೋದು. ಸೊ ಇದು ಸ್ಟೆಮ್ಮು ಮತ್ತು ಇದು ಲೀವ್ಸು. ಸೊ ಇದು ಸೈಡಿಗೆ ಹೇಳೋಣ ಸ್ವಲ್ಪ. ದೆನ್ ಕಮ್ಸ್ ಇದರಲ್ಲಿ ಈ ಥರ ಒಂದು ವಾಸ್ ಇದೆ, 2 ವಾಸ್ ಇದೆ ಆ್ಯಕ್ಚುಲಿ. ಸೇಮ್ ಈ ಥರದ್ದಿದೆ 2 ವಾಸ್ಗಳು. ಸೊ ಇದು ಸೈಡಿಗೆ ಹೇಳೋಣ. ವಾಸ್ ಒಳಗೆ ಫಸ್ಟ್ ನಾವು ಬೇಗ ಅನ್ಬಾಕ್ಸ್ ಮಾಡೋಣ. ಲೆಟ್ಸ್ ಗೋ. ಇದು ಬಂದ್ಬಿಟ್ಟು ಲ್ಯಾಂಪ್. ಇದು ಲ್ಯಾಂಪ್ ಚೆನ್ನಾಗಿದೆ ಆ್ಯಕ್ಚುಲಿ. ಫಸ್ಟ್ ಇದೆ ಆರ್ಡರ್ ಬಂದಿದ್ದು. ಸೊ ನೋಡಿದೆ ನಾನು. ಹೆಂಗೋ ಆನ್ ಮಾಡೋದು. ಇದು ಗೊತ್ತಾಗ್ತಿಲ್ಲ ನನಗೆ. ಮೇ ಬಿ ಗೊತ್ತಿಲ್ಲ, ಇದು ಚಾರ್ಜ್ ಹಾಕ್ಬೇಕೇನೋ, ಆಮೇಲೆ ಹಾಕೋಣ ಚಾರ್ಜಿಗೆ. ನೋ ಪ್ರಾಬ್ಲಮ್. ಇದೇನು ಅಷ್ಟೊಂದು ಎಮರ್ಜೆನ್ಸಿ ಇಲ್ಲ ಇವಾಗಲೇ ಮಾಡಬೇಕು ಅಂತ. ನೆಕ್ಸ್ಟ್ ಪ್ರಾಡಕ್ಟ್ ಕಡೆ ಹೋಗೋಣ. ಇದು ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ನೆಕ್ಸ್ಟ್ ಏನು ತಗೊಳ್ಳೋಣ? ಓಕೆ, ವಿಲ್ ಜಸ್ಟ್ ಟೇಕ್ ದಿಸ್. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಇದು ಬಂದ್ಬಿಟ್ಟು ಇದು ಸ್ವಲ್ಪ ಏನಾದ್ರು ಸ್ಟೋರೇಜ್ ಏನಾದ್ರು ಸ್ವಲ್ಪ ಇರುತ್ತೆ ಗೊತ್ತಾ, ಸಣ್ಣ ಪುಟ್ಟಿದ್ದು ಅಥವಾ ಅವ್ರದ್ದು ಏನಾದ್ರು ಟಾಯ್ಸು ಆ ಥರ. ಈ ಥರ 3 ಬರುತ್ತೆ ಇದರಲ್ಲಿ. 3 ಇದೆ. ಫಸ್ಟ್ ತೋರಿಸ್ತೀನಿ. ಸೊ ಈ ಥರ 1, ದೆನ್ 2, ದೆನ್ ವೈಟ್ ಕಲರ್ ಒಂದು, 3rd. ಸೊ ಈ ಥರ ಇದೆ. ಏನಾದ್ರು ಸ್ಟೋನ್ ಮಾಡಕ್ ಆಗ್ಬೋದು ನನಗೆ ಅಂತ ನಾನು ಅನ್ಕೊಂಡು ಇರ್ತಾ ಇದ್ದೆ. ಆ್ಯಂಡ್ ಇದು ತುಂಬ ಕ್ಯೂಟ್ ಆಗು ಅನಿಸ್ತು. ನನ್ನ ರೂಮ್ ಡೆಕೋರ್ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಂಡೆ. ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ಫ್ಲವರ್ಸ್. ಇದು ಆ್ಯಕ್ಚುಲಿ ನನ್ನ ಪರ್ಸನಲ್ ಫೇವ್ರೇಟು. ತುಂಬ ಇಷ್ಟ ಆಯ್ತು ನನಗೆ, ತುಂಬ ಚೆನ್ನಾಗಿದೆ. ಸೊ ನೋಡಿ, ಅನ್ಸೋದೇ ಇಲ್ಲ ಲೈಕ್ ಇಟ್ಸ್ ಪ್ಲಾಸ್ಟಿಕ್ ಆರ್ ಸಮಥಿಂಗ್ ಅಂತ. ಅಷ್ಟು ಬ್ಯೂಟಿಫುಲ್ ಕಲರಲ್ಲಿ ಅಷ್ಟು ಚೆನ್ನಾಗಿದೆ ಇದು. ಐ ಗೆಸ್ ಇದು ನಾನು ಇದಕ್ಕೆ ಮೇ ಬಿ ಇದಕ್ಕೆ ಯೂಸ್ ಮಾಡ್ತೀನಿ ಇದಕ್ಕೆ. ಸೊ ಮೇ ಬಿ ಇದು ಒಂದಕ್ಕೆ ಇದು ಯೂಸ್ ಮಾಡ್ತೀನಿ ನಾನು. ಇದು ಈ ಥರ ಬಂದರೂ ನೋ ಪ್ರಾಬ್ಲಮ್. ಮತ್ತೆ ವಿ ಕ್ಯಾನ್ ಜಸ್ಟ್ ಸ್ಟಿಕ್ ಇಟ್. ನೋಡಿ ಅಷ್ಟೇ, ಕ್ಯೂಟ್ ಅಲ್ವಾ? ನೆಕ್ಸ್ಟ್
ಟೇಕ್ ದಿಸ್. ಅನ್ಬಾಕ್ಸಿಂಗ್ ಮಾಡ್ತೇನೆ, ಫಸ್ಟ್ ಟೈಮ್ ಅನ್ಬಾಕ್ಸಿಂಗ್. We got it! ಯಾಕೆ ಆಚೆ ಬರ್ತಿಲ್ಲ ಗೊತ್ತಾಗ್ತಿಲ್ಲ. ಸೊ ಸ್ಟ್ರಿಪ್ ಲೈಟ್ ಥರ ಇದು, ಹೇಗೆ ಆನ್ ಮಾಡೋದಂತ ನನಗೆ ಗೊತ್ತಿಲ್ಲ. ಲಾಸ್ಟಲ್ಲಿ ನಾನು ಮಾಡ್ತೀನಿ ಗೊತ್ತಾ, ಅವಾಗೇ ತೋರಿಸ್ತೀನಿ. ಎಲ್ಲ ಚಾರ್ಜ್ ಆಗಬೇಕು ಇವಾಗ ನಾನು. ಸೊ ಆಬ್ವಿಯಸ್ಲಿ ಇನ್ನೊಂದು ಇದ್ರಲ್ಲೂ ಸೇಮ್ ಇರುತ್ತೆ. ಸೊ ನಾವು ಮತ್ತೆ ಓಪನ್ ಮಾಡೋದು ಬೇಡ ಇನ್ನೊಂದು. ನೆಕ್ಸ್ಟ್ ಐಟಮ್ ಏನ್ ತಗೊಳ್ಳೋಣ ಅಂದ್ರೆ ನಾವು, ಓಕೆ ನಾವ್ ಕಮ್ಸ್ ಮೈ ಫೇವ್ರೆಟ್ ಪಾರ್ಟ್. ಇದು ಆಲ್ರೆಡಿ ನಾನು ತೆಗ್ದು ನೋಡ್ಬಿಟ್ಟೆ, ಬಿಕಾಸ್ ಡ್ಯಾಮೇಜ್ ಏನಾದ್ರು ಇರುತ್ತೆ ಅಂತ. ಮಿಕ್ಕಿದ್ ಯಾವ್ದು ಇಷ್ಟೆಲ್ಲ ತೆಗ್ದು ನೋಡಿಲ್ಲ ನಾನು, ದೊಡ್ಡ ಐಟಮ್ ಅಷ್ಟೊಂದು ನೋಡಿಲ್ಲ. ಸೊ ನನ್ನ ಫೇವ್ರೆಟ್ ಪಾರ್ಟ್ ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಆಗಿರೋ ಕ್ಯಾಂಡಲ್. ತುಂಬಾ ಚೆನ್ನಾಗಿದೆ, ನೀವೇ ನೋಡ್ಬೋದು. ತುಂಬಾ ಪಿಂಟ್ರೆಸ್ಟಿ ಆಗಿದೆ ಅಂತಾನೆ ಹೇಳ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಇದನ್ನ ಸೈಡಲ್ಲಿ ಇಡೋಣ ಇವಾಗ. ನೆಕ್ಸ್ಟ್ ವಿ ಹ್ಯಾವ್ ದಿ ಗ್ರಾಸ್. ಇದು ಯಾಕೆ ಅಂತಂದ್ರೆ ಈ ತರದ್ ಇನ್ನೊಂದು ಇದೆಯಲ್ಲ, ಇದ್ರೊಳಗೆ ಹಾಕುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ, ಇಂಟ್ರೆಸ್ಟಿವ್ ವೈಬ್ಸ್ ಕೊಡುತ್ತೆ ಅಂತ ತರಿಸಿದ್ದೀನಿ. ಡೈರೆಕ್ಟ್ಲಿ ವಿಲ್ ಇದು ಗೊತ್ತೇ ಇದೆ, ನಿಮ್ಗೆ ಕಾಣಿಸ್ತಿರ್ಬೋದು ವಾಟ್ ಇಸ್ ದಿಸ್ ಅಂತ. ದೀಸ್ ಆರ್ ನಾಟ್ ದ ರಿಯಲ್ ಪ್ಲಾಂಟ್ಸ್, ದೀಸ್ ಆರ್ ಆರ್ಟಿಫಿಷಿಯಲ್ ಪ್ಲಾಂಟ್ಸ್, ಫುಲ್ ಆರ್ಟಿಫಿಷಿಯಲ್ ಇದು ಇದೆರಡು. ಅದಾದ್ಮೇಲೆ ಇದು ಕೂಡ ಆರ್ಟಿಫಿಷಿಯಲ್ ಪ್ಲಾಂಟ್ಸ್, ಇದು ಯಾವುದೇ ರೀತಿಯ ರಿಯಲ್ ಪ್ಲಾಂಟ್ಸ್ ಅಲ್ಲ. ಇದು ನಾನು ಇವಾಗ ಪರ್ಚೇಸ್ ಮಾಡ್ಕೊಂಡ್ ಬಂದಿರೋದು. ಇದು ನಾನು ಒಂದು ಆಪ್ ಅಲ್ಲಿ ತಗೊಂಡಿರೋದು. ಸೊ ಸ್ವಲ್ಪ ಥಿಂಗ್ಸ್ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದೀನಿ, ಈ ತರ ಅಮೆಝಾನ್ ಅಲ್ಲಿ ತಗೊಂಡಿದ್ದೀನಿ. ಸ್ವಲ್ಪ ಯಾವ್ದು ಸಿಕ್ಕಿಲ್ಲ ಅದು ಮೀಶೋ ಆಪ್ ಅಂತ ಒಂದಿದೆ, ಅಲ್ಲಿ ತಗೊಂಡಿದ್ದೀನಿ. ಸೊ ತುಂಬಾ ಈ ತರ ತಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಇದು ಓಪನ್ ಮಾಡೋಣ. ಅಂದ್ರೆ ಬಜೆಟ್ ಫ್ರೆಂಡ್ಲಿ ಆಗಿ ತಗೊಂಡಿದ್ದೀನಿ ನಾನು. ಯಾವ್ದಕ್ಕೂ ನೀವು ನಂಬಿದ್ರು ಬಿಡ್ತಿರೋ 8,500 ಜಾಸ್ತಿ ನಂಗೆ ಯಾವ್ದು ಖರ್ಚು ಬಂದಿಲ್ಲ. 8,500 ಅಷ್ಟೇ ಬಂದಿದೆ ಲಾಸ್ಟು. ತೋರಿಸ್ತೀನಿ ಇದು ಅಂತ. ಏನಿದು? ಕುಷನ್ ಕವರ್ಸ್. ಇದು ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು ಕುಷನ್ ಕವರ್ಸ್. ಬಟ್ ಈ ಕುಷನ್ ಅದಾಗುತ್ತಾ, ತುಂಬಾ ಚಿಕ್ಕದಾಯ್ತದ ಇದು. ಒಂದು ನೋ ಯೂಸ್ ಇದು ಸೈಡ್ ಇದೆಯಾ. ನೆಕ್ಸ್ಟ್ ಕಡೆ ಹೋಗೋಣ. ಇದು ಬಂದ್ಬಿಟ್ಟು ಒಂದು ಇದು ಲ್ಯಾಂಪ್, ಇದು ಸೇಮ್ ಅದೇ ಲ್ಯಾಂಪು. ದೆನ್ ವಿಲ್ ಓಪನ್ ದಿಸ್ ಒನ್, ದಿಸ್ ಪ್ಯಾಕೇಜ್. ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ ಇಲ್ಲಿ. ಐ ಗೆಸ್ ಇದು ಪಕ್ಕ ವಾಲ್ದು ಇದು ಏನದು, ಏನು ವಾಲ್ ಆಗ್ತಿಲ್ಲ, ಪೇಂಟಾ ಆರ್ ಸಮಥಿಂಗ್. ಯಾ, ಆಸ್ ಯು ಕ್ಯಾನ್ ಸಿ ಇದರದ್ದು. ಇದಕ್ಕೇನು ಅಂತ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಪ್ರಾಮಿಸ್ ವಾಲ್ ಏನೋ ಅಂತಾರಪ್ಪ, ಏನೋ ಇದೆ ಇದರಲ್ಲಿ. ಡಿಯರ್ Simran, thanks a bunch for supporting our small business. How will you meet our expectation? Thank you so sweet. ತುಂಬಾ ಚೆನ್ನಾಗಿದೆ. ಸೊ ಐ ಗೆಸ್ ಇದ್ರಲ್ಲೂ ಸೇಮ್ ಇದೆ. ಲೆಟ್ಸ್ ನಾಟ್ ಓಪನ್ ಇಟ್ ಅಗೇನ್. ನೆಕ್ಸ್ಟ್ ಹೋಗೋಣ ಗೈಸ್. ಇದು ಬಂದ್ಬಿಟ್ಟು ಶೆಲ್ಫ್ಸ್. ಅದು ರೂಮ್ ಅಲ್ಲಿ ಹಾಕೋದಕ್ಕೆ ಶೆಲ್ಫ್ಸ್. ಇದು ಇದರಲ್ಲಿ ಏನಿಲ್ಲ, ಬರೀ 3 ಶೆಲ್ಫ್ಸ್ ಇದೆ ಅಷ್ಟೇ ಇರೋದು. ಸೊ ನೆಕ್ಸ್ಟ್ ಹೋಗೋಣ. ಓಕೆ, ವಾಟ್ ಡು ವಿ ಹ್ಯಾವ್ ನೆಕ್ಸ್ಟ್? ಇದಿದೆ, ಏನಿದು ಅಂತ ನೋಡೋಣ. ಐ ಆಮ್ ವೆರಿ ಬ್ಯಾಡ್ ಅಟ್ ಅನ್ಬಾಕ್ಸಿಂಗ್ ಅಲ್ವಾ. ಹೆಂಗೆಂಗೋ ತೆಗಿತಾ ಇದ್ದೀನಿ, ಹೆಂಗೆಂಗೋ ಸಿಗ್ತಾ ಇದ್ದೀನಿ. ಇದೇನೋ ಅಂತಾನೆ ಗೊತ್ತಿಲ್ಲ ನನಗೆ, ಬಟ್ ಅದು ಆರ್ಡರ್ ಮಾಡಿದ್ದೀನಿ. ಓಕೆ, ಇದು ಬಂದ್ಬಿಟ್ಟು ಬೆಡ್ ಮೇಲೆ ಹಾಕೋದು. ಬೆಡ್ ಮೇಲೆ ಈ ತರ ಒಂದ್ ಸೈಡ್ ಈ ತರ ಹಾಕೋದು, ಅಂದ್ರೆ ಫುಲ್ ಈ ತರ ಮಧ್ಯದಲ್ಲಿ. ಸೊ ಇದು ತೋರಿಸ್ತೀನಿ ನಮ್ಗೆ ಕ್ಲಾಸ್ ಗೊತ್ತಾಗುತ್ತೆ ನಮ್ಗೆ ಇದೇನು ಅಂತ. ನೆಕ್ಸ್ಟ್ ಹೋಗೋಣ ಇವಾಗ. ಇದೇನು? ದಿಸ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ಇದೆಲ್ಲದು ಲಿಂಕ್ ಹಾಕಿರ್ತೀನಿ ನಾನು. ನಿಜವಾಗ್ಲೂ ಬಜೆಟ್ ಫ್ರೆಂಡ್ಲಿ ಇದು. ಆಸ್ ಐ ಸೆಡ್, ಇಟ್ಸ್ ನಾಟ್ ಆಲ್ ಎನಿ ಕೈಂಡ್ ಆಫ್ ಪ್ರಮೋಷನ್, ಎಂಥದ್ದು ಇಲ್ಲ ಇದು. ಸುಮ್ಮನೆ ನಾನು ರೂಮ್ ಡೆಕೋರ್ ಮಾಡಬೇಕಲ್ಲ, ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಮಾಡೋದು ನಂಗೆ ಸ್ವಲ್ಪ ಎಂಬ್ಯಾರಸ್ಮೆಂಟ್ ಫೀಲ್ ಆಗುತ್ತೆ, ಯಾಕೋ ಗೊತ್ತಿಲ್ಲ. ಪಾಪ ಅವ್ರ ಮನೇಲೂ ಗೆಸ್ಟ್ ಎಲ್ಲ ಇರ್ತಾರೆ, ಅವ್ರಿಗೂ ಮೇ ಬಿ ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಆಗಬಾರ್ದು ಅಷ್ಟೇ ಅಂತ ನಾನು ನಮ್ಮ ಮನೇಲೆ ಮಾಡ್ಕೊತಿರೋದು. ನೋಡೋಣ, ಒಂದಿನ ದೇವರು ಮೇ ಬಿ ಅವ್ರು ನಂಗೆ ಒಂದು ಟೈಮ್ ತರ್ತಾರೆ. ನನ್ನ ಹತ್ರನೇ ತುಂಬಾ ಚೆನ್ನಾಗಿರೋ ಮನೆ ಇರುತ್ತೆ, ನಾನು ಅದಕ್ಕೆ ಡೆಕೋರ್ ಮಾಡೋ ಅವಶ್ಯಕತೆ ಈ ಥರ ಎಲ್ಲ ಪೇಂಟ್ ಎಲ್ಲ ಮಾಡಿಸ್ಕೊಂಡು ನಾನು ದುಡ್ಡು ಖರ್ಚು ಮಾಡ್ಕೊಂಡು ಅವಶ್ಯಕತೆ ಇರಲ್ಲ. ಅದಾಗದೆ ಲೈಕ್ ಫುಲ್ ಫರ್ನಿಶ್ಡ್ ಆಗಿರುತ್ತೆ. ಅಂಥದ್ದೇನಾದ್ರೂ ಮನೆಗೆ ಹೋಗೋಣ ನೆಕ್ಸ್ಟು, ಇಫ್ ಗಾಡ್ ವಿಲ್ಸ್ ಟು. ಹೋಗ್ತೇನೆ ನಾನು, ಶೋರ್ ಇದ್ದೀನಿ. ದಿಸ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ದಿಸ್ ಇಸ್ ದ ಕಾರ್ಪೆಟ್. ಉದ್ದ ಇದೆ ಇದು, ನೋಡ್ಬೋದು ನೀವು. ಕಾರ್ಪೆಟ್ ನಾನು ರೂಮಲ್ಲಿ ಹಾಕೋಕ್ಕೆ
ಚೆನ್ನಾಗಿದೆ. ಹಿಂದ್ಗಡೆ ವೈಟ್ ಇದೆ, ಅಂದ್ರೆ ಡಬಲ್ ಕಲರ್ ಅಲ್ಲ, ಇದು ಒಂದೇ ಕಲರ್, ಒಂದೇ ಸೈಡ್ ಹಾಕೋದು. ಸೊ ಯಾ, ತುಂಬಾ ಚೆನ್ನಾಗಿದೆ, ಫ್ಲಫಿ ಆಗಿದೆ. ಇಟ್ಸ್ ರಿಯಲಿ ನೈಸ್. ಓಕೆ, ನೆಕ್ಸ್ಟ್ ಶೆಲ್ಸ್ ಆಯ್ತು, ಇದೆಲ್ಲ ಆಯ್ತು. ಇವಾಗ ದೊಡ್ಡ ದೊಡ್ಡ ಪ್ಯಾಕೇಜ್ಗಳು ತಗೊಳ್ಳಿ ನಾನು, ಲೈಕ್ ದೊಡ್ಡ ದೊಡ್ಡ ಬಾಕ್ಸ್ಗಳು. ಸೊ ಇದು ಆಮೇಲೆ ಓಪನ್ ಮಾಡೋಣ. ಅದಕ್ಕೆ ನಾವು ಮುಂಚೆ ಇದು ಓಪನ್ ಮಾಡೋಣ. ಇದು ನಾನು ಇವಾಗ ಜಸ್ಟ್ ಅಂಗಡಿಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿರೋದು. ಏನೇನು ಅಂತ ತೋರಿಸ್ತೀನಿ ಇದ್ರಲ್ಲಿ ಏನೇನಿದೆ ಅಂತ. ಒಂದು ಮ್ಯಾಟ್ ತಗೊಂಡಿದ್ದೀನಿ ನಾನು. ಇದು ಮ್ಯಾಟ್ ನಂಗೆ ತುಂಬಾ ಇಷ್ಟ ಆಯ್ತು. ಇದು ನಾನು ಅಂಗಡಿಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಿರೋದು, ಈ ಕವರ್ ಆಗಿರೋದು ಮ್ಯಾಟು. ದೆನ್ ಕಮ್ಸ್ ಒಂದು ಟವಲ್ ತಗೊಂಡಿದ್ದೀನಿ ಚಿಕ್ಕದು. ಅದಾದ್ಮೇಲೆ ಮತ್ತೆ ಒಂದು ಕುಷನ್, ವೇಸ್ಟ್ ಆಗೋಯ್ತು ಗೈಸ್ ಕುಷನ್. ಅದಾದ್ಮೇಲೆ ಮತ್ತೆ ಒಂದು ಟವಲ್ ತಗೊಂಡ್ ಬಂದಿದ್ದೀನಿ ಆಯ್ತಾ. ಸೊ ಟವಲ್ಸ್ ಆ ಥರ ರೂಮ್ದು ಏನೇನು ಬೇಸಿಕ್ ಬೇಕು ಅಷ್ಟು ಮಾತ್ರ ತಗೊಂಡಿದ್ದೀನಿ. ಆಮೇಲೆ ಇವಾಗ ಏನ್ ಮಾಡೋಣ ಗೊತ್ತಾ, ಇದು ಓಪನ್ ಮಾಡೋಣ. ಲೆಟ್ಸ್ ಗೋ, ಓಪನ್ ಮಾಡೋಣ ಗೈಸ್, ಲೆಟ್ಸ್ ಗೋ. ಐ ಹೋಪ್ ಏನು ಡ್ಯಾಮೇಜ್ ಇರಬಾರ್ದು ಅಂತ. ಇದು ಮತ್ತೆ ರಿಟರ್ನ್ ಮಾಡಿ ಮತ್ತೆ ಅದು ತುಂಬಾ ಹೆಕ್ಟಿಕ್. ಅದು ಮತ್ತೆ ನಾನು 5-6 ದಿನ ವೇಟ್ ಮಾಡ್ತಿದ್ದೆ ಎಲ್ಲ ರಿಸೀವ್ ಮಾಡಿದ್ರೆ. ದಿಸ್ ಇಸ್ ರೌಂಡ್ ಟೇಬಲ್. ಓಕೆ, ತುಂಬಾ ಚೆನ್ನಾಗಿದೆ ಇದು. ಆಕ್ಚುಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಗೈಸ್, ತುಂಬಾ ಚೆನ್ನಾಗಿದೆ. ಓ ಮೈ ಗಾಡ್, ಹೇಳ್ತಿಲ್ಲ, ಇದೆಲ್ಲ ತುಂಬಾ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ತಗೊಂಡಿರೋದು ನಾನು. ನಂಗೆ ಇನ್ನೊಂದು ಏನ್ ಗೊತ್ತಿದೆ, ನಂಗೆ ಐಟಮ್ಸ್ ಜಾಸ್ತಿ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ. ಲೈಕ್ ಮಿನಿಮಲ್ ಮಾಡಬೇಕು ಅಂತ ನಾನು. ನನ್ನ ಮೇಲೆ ಜಾಸ್ತಿ ದುಡ್ಡು ಖರ್ಚು ಮಾಡ್ಬೇಕಂತ ಅನ್ಸಿದೆ, ಯಾರಿಗೂ ಗೊತ್ತಿಲ್ಲ. ನನ್ನ ಮೇಲೆ ಯಾರಾದ್ರೂ ಮಾಡ್ತಿರೋದ್ರು ನಂಗೆ ಇಷ್ಟ ಆಗಲ್ಲ, ಅವ್ರ ಹತ್ರ ಜಾಸ್ತಿ ದುಡ್ಡು ಖರ್ಚು ಮಾಡ್ಸಕ್ಕೆ. ಓಕೆ, ಸೊ ತುಂಬಾ ಚೆನ್ನಾಗಿದೆ ಟೇಬಲ್. ವೆರಿ ನೈಸ್, ವೆರಿ ಬ್ಯೂಟಿಫುಲ್. ನಂಗೆ ತುಂಬಾ ಪರ್ಸನಲಿ ಇಷ್ಟ ಆಯ್ತು ಟೇಬಲ್. ಸೊ ಯಾ, ಇದ್ದು ಅನ್ಬಾಕ್ಸಿಂಗ್ ವಿಡಿಯೋಸ್. ಐ ಮೀನ್ ಅನ್ಬಾಕ್ಸಿಂಗ್ ಏನ್ ಬಾಕ್ಸಸ್ ಏನ್ ಅನ್ಬಾಕ್ಸ್ ಮಾಡಿದೀನಿ ಅಂತ. ಸೊ ಐ ಹೋಪ್ ನಮ್ಗೆ ಇದೆಲ್ಲ ಇಷ್ಟ ಆಗುತ್ತೆ ಅಂತ. ಆಬ್ವಿಯಸ್ಲಿ ಲಿಂಕ್ ಹಾಕಿರ್ತೀನಿ. ಇಫ್ ಯು ವಾಂಟ್ ಟು ಬೈ ಇಟ್, ಕ್ಯಾನ್ ಜಸ್ಟ್ ಗೋ ಅಂಡ್ ಬೈ. ಅಂಡ್ ಯಾ, ಲೆಟ್ಸ್ ಗೋ, ಲೆಟ್ಸ್ ಡೆಕೋರ್ ಮೈ ರೂಮ್ ನೌ. ಪೇಂಟ್ ಆಗಿದೆ ನೋಡೋಣ. ಲೆಟ್ಸ್ ಡೆಕೋರ್ ನೌ. ಸೊ ಪೇಂಟ್ ಎಲ್ಲ ಆಗಿ ಆಲ್ಮೋಸ್ಟ್ ರೂಮ್ ಈ ಥರ ಆಗಿದೆ. ಸೊ ನಾನು ನಿಮ್ಗೆ ಒಂದ್ಸಲ ಪೇಂಟ್ ತೋರಿಸ್ತೀನಿ. ಸೊ ನೋಡಿ, ಈ ಥರ ಬಂದಿದೆ. ಆಮೇಲೆ ಸ್ವಲ್ಪ ಇದಿತ್ತು, ಅದೆಲ್ಲ ತೆಗ್ದಿದ್ದೀನಿ. ಅದು ಅವ್ರದ್ದು ಒಂದು ಇದಿದೆ ಅಷ್ಟೇ, ಟವಲ್ಲು ಎಲ್ಲ ತೆಗ್ದ್ಬಿಟ್ಟು ಓಪನ್ ಟೈಪ್ ಮಾಡಿದ್ದೀನಿ. ಸೊ ಈ ಥರ ಬಂದಿದೆ ರೂಮು. ಇವಾಗ ನೆಕ್ಸ್ಟ್ ಡೆಕೋರ್ ಮಾಡೋಣ, ರೂಮ್ ಇಂಟೀರಿಯರ್ ಡೆಕೋರ್ ಮಾಡೋಣ. ಸೊ ನೀವು ನಂಬ್ತಿರೋ ಬಿಡ್ತಿರೋ, ಇಟ್ ಟುಕ್ ಮೀ ಆಲ್ಮೋಸ್ಟ್ 3 ಗಂಟೆಗೆ ಏನೋ ಸ್ಟಾರ್ಟ್ ಮಾಡಿರೋದು ನಾನು. 3 ಗಂಟೆಗೆ ಹೋಗ್ಬಿಟ್ಟು ತೊಗೊಂಡು ಬರೋ ಅಷ್ಟರಲ್ಲಿ, ಆಮೇಲೆ ಪೇಂಟು ಇದೆಲ್ಲ ಆಲ್ಮೋಸ್ಟ್ 8 ಗಂಟೆವರೆಗೂ ಮುಗೀತು. 8 ಗಂಟೆ ಆದ್ಮೇಲೆ ಫುಲ್ ಕ್ಲೀನಿಂಗು, ಫುಲ್ ರೂಮ್ ಫುಲ್ ಗಲೀಜಿತ್ತು ಅಂತ ಫುಲ್ ಕ್ಲೀನಿಂಗ್ ಮಾಡಿಕೊಂಡು ಗುಡ್ಸ್ಕೊಂಡು ಒರೆಸ್ಕೊಂಡು ಇದೇ ಮಾಡ್ತಿದ್ದೆ. ಸೊ ಇವಾಗ ಫೈನಲಿ ಮುಗಿದ್ರೆ ಇವಾಗ ಜಸ್ಟ್ ಇರೋದು ಡೆಕೋರ್ ಮಾಡ್ಬೇಕಷ್ಟೇ. ಸೊ ಈ ಬೆಡ್ಶೀಟ್ ನಾನು ಇದರಿಂದ ಆರ್ಡರ್ ಮಾಡಿದ್ದು, ಬ್ಲಿಂಕಿಟ್ ಆರ್ ಸ್ವಿಗ್ಗಿ, ಇನ್ಸ್ಟಾಮಾರ್ಟಿಂದ ಆರ್ಡರ್ ಮಾಡಿದ್ದು. ಝೆಪ್ಟೋಲ್ ಇರಲಿಲ್ಲ ಅಂತ. ಸೊ ನಾಳೆ ಇನ್ನೊಂದು ಬೆಡ್ಶೀಟ್ ಬರುತ್ತೆ, ಅದು ಆರ್ಡರ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಇದು ಸುಮ್ಮನೆ ಇವಾಗ ವ್ಲಾಗಲ್ಲಿ ನಿಮ್ಗಳಿಗೆ ನೋಡೋಕ್ಕೆ, ಬಿಕಾಸ್ ಇವಾಗ ನಾನು ಹಳೆ ಬೆಡ್ಶೀಟ್, ನಂದೆಲ್ಲ ಬೆಡ್ಶೀಟ್ ಹೆಂಗಿದೆ ಅಂದ್ರೆ ಪ್ರಿಂಟೆಡ್ ಇದೆ. ಸೊ ಪ್ರಿಂಟೆಡ್ ಇಂಟೀರಿಯರ್ಗೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನು ಇಂಟೀರಿಯರ್ ಹಾಕಿಲ್ಲ, ಈ ತರ ಹಾಕಿದ್ದೀನಿ ಬೆಡ್ಶೀಟು. ಸೊ ಯಾ, ಲೆಟ್ಸ್ ಗೋ, ಇವಾಗ ಇಂಟೀರಿಯರ್ ಮಾಡೋಣ. ಸೊ ದಿಸ್ ಇಸ್ ದ ಮೇನ್ ಪಾರ್ಟ್. ಸೊ ಗೈಸ್, ನೀವು ನೋಡ್ಬೋದು ಎಲ್ಲ ರೂಮ್ ಡೆಕೋರ್ ತಗೊಂಡ್ ಬಂದು ಇಟ್ಟಿದ್ದೀನಿ. ಸೊ ಶೆಲ್ಸ್ ಹಾಕಿದ್ದೀನಿ, ಎಲ್ಲ ಆಗಿದೆ. ಸೊ ನನ್ನ ಇಷ್ಟ ಇರೋದು, ನಾನು ಈ ತರ ಮಾಡ್ಬೇಕು ನನ್ನ ರೂಮ್ನ ಅಂತ. ನೀವೇ ನೋಡ್ಬೋದು ಫೋಟೋ ಎಷ್ಟು ಚೆನ್ನಾಗಿರುತ್ತೆ. ಸೊ ಈ ತರ ಮಾಡ್ಬೇಕು ಅಂತ. ಸೊ ಬೇಗ ಬೇಗ ನಾವು ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಅಂಡ್ ಯಾ, ಲೆಟ್ಸ್ ಗೋ. ಸೊ ಫಸ್ಟ್ ಶೆಲ್ಸ್ ಅದು ನಾವೀಗ ಲೈಟ್ ಫಿಟ್ ಮಾಡ್ಬೇಡ. ಸೊ ಸಮಥಿಂಗ್ ಲೈಕ್ ದಿಸ್ ಅನ್ಕೋತೀನಿ. ಸೊ ಫಸ್ಟ್ ಲೈಟ್ಸ್ ಫಿಕ್ಸ್ ಮಾಡೋಣ. ಇದೇನೋ ಆನ್ ಆಗ್ತಿಲ್ಲ, ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಅದು. ಸೊ ಯಾ, guys, very difficult. ನಮ್ಮ ಮನೇಲಿ ಪಾಪ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ರು ಅಂತ ಇವತ್ತು ನನ್ಗೆ ಈಸಿ ಆಯ್ತು. ಇವತ್ತು ಯಾರು ಇರ್ತಿಲ್ಲ ಅಂದ್ರೆ ತುಂಬಾ ಕಷ್ಟ, ಒಬ್ಬರೇ ಮಾಡೋಕ್ಕಾಗಲ್ಲ.
Oh my gosh. Okay, we'll give this here, no problem. ಈ ಕಡೆ ಇಡೋಣ. ಅದಾದ್ಮೇಲೆ ನೆಕ್ಸ್ಟು ಅನ್ಸ್ಟಾಪಬಲ್. ಸೊ ಇದು ಈ ಕಡೆನೇ ಇಡೋಣ, ಲೆಫ್ಟ್ ಸೈಡ್. ದೆನ್ ವಿ ಹ್ಯಾವ್ ದಿಸ್. ಅದಾದ್ಮೇಲೆ ಈಗ ರೆಕ್ಟಾಂಗ್ಸ್ ತಂದಿರಲ್ಲ, ಇದು ಇಡೋಣ ನೆಕ್ಸ್ಟು. ಅದಾದ್ಮೇಲೆ ಇದು ಬಂದ್ಬಿಟ್ಟು ಈ ಕಡೆ ಇಡೋಣ. ಅಂಡ್ ಇದು ಈ ಕಡೆ ಇಲ್ಲಿ ಫ್ಲೋಟಿಂಗ್ ಇರ್ತಾರೆ, ಚೆನ್ನಾಗಿರ್ತಿತ್ತು. ಇದು ಹೇಗೆ ಡೆಕೋರ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಎನಿ ಹೌ ಇವಾಗ ಸದ್ಯಕ್ಕೆ ಈ ತರ ಇರ್ಲಿ. ಲೆಟ್ಸ್ ಸಿ ಲೇಟರ್ ಆನ್ ಏನ್ ಮಾಡ್ಬೋದು ಅಂತ. ಈ ಕಡೆ ಬರ್ಲಿ. ಓ, ವಿ ಹ್ಯಾವ್ ಒನ್ ಮೋರ್ ಥಿಂಗ್. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿ ಹ್ಯಾವ್ ದಿಸ್ ನೋಡಿ, ದಿಸ್ ಇದ್ದಿದೆ. ಸೊ ಇದಕ್ಕೆ ಡೆಕೋರ್ ಮಾಡ್ಬೋದು ನಾವು. ಇದು ಇಡಬಹುದು. And then we can even keep this. ಈ ಕಡೆ ಒಂದು ಹಾಕೊಳಕ್ಕೆ. ಇದು ಫಸ್ಟ್ ಟೈಮ್ ಅಲ್ಲ ನಾನು ಮಾಡ್ತಿರೋದು, ಅದಕ್ಕೆ ಏನು ಅನ್ಕೋಬಿಡಿ ಯಾರು. ಐ ಆಮ್ ಲಾಟ್ ಆಫ್ ಲೈಕ್ ತುಂಬಾ ಮೆಸ್ಸಿ ಇದ್ದೀನಿ, ಬಟ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ಓಕೆ, ವಿಲ್ ಕೀಪ್ ದಿಸ್ ಆಲ್ ಹಿಯರ್. ವಿಲ್ ಇಟ್ ಲುಕ್ ಗುಡ್? ಅದು ಫ್ಲವರ್ಸ್ ಇಡೋಣ, ಗೊತ್ತಾಗ್ತಿಲ್ಲ. ಇದು ಲಾಸ್ಟ್ ಟೈಮ್ ಮಾಡ್ಕೊತೀನಿ, ಅದ್ರ ಬಗ್ಗೆ ಸಾರ್ಟ್ ಔಟ್. ಇದು ನನ್ನ ಫೇವ್ರೆಟ್ ಪಾರ್ಟ್. ಇದು ಯಾಕೋ ನಂಗೆ ತುಂಬಾ ಇಷ್ಟ ಆಯ್ತು ಗೈಸ್, ಈ ಫ್ಲವರ್ಸ್ ಮಾತ್ರ. ಐ ಲವ್ ಇಟ್ ಸೋ ಮಚ್. Aru, 1 minute, please. So sorry, Aru, so sorry. Aru, can you move? Please, can you move, Aru? Please move. Very good boy. Aru, ನಾನು ಮಾತೇ ಕೇಳಲ್ಲ ಗೈಸ್. ಇಟ್ಸ್ ವೆರಿ ನಾಟಿ ಅಂಡ್ ತುಂಬಾ ಹಠ ಅವ್ನಿಗೆ, ಯಾಕಂತ ಗೊತ್ತಿಲ್ಲ. ಓಕೆ, ದಿಸ್ ಪ್ಲೇಸ್ಮೆಂಟ್ ಇಸ್ ಆಕ್ಚುಲಿ ನೈಸ್. ಸೊ ಇವಾಗ this placement is nice. Now next ಇವಾಗ ಎದ್ದೇಳೋಣ. Aru, don't do that. ಅಮ್ಮ, ನಾನು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ. ನಾನು ಒಳ್ಳೆಯವನು, ಪ್ಲೀಸ್, ನಾನು ಒಳ್ಳೆಯವನು, ಬನ್ನಿ ನಾನು ಒಳ್ಳೆಯವನು. ಆಮೇಲೆ ಒಂದೇನಂದ್ರೆ ಒಳ್ಳೆ ಅನ್ಸ್ಕೊಂಡು ತುಂಬಾ ಆಕ್ಟ್ ಮಾಡಿ ನಾನು ಕೆಟ್ಟವನು. ಹೋಗುದು ಆಯ್ತು. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ಥಿಂಕ್ಸ್ ಅವರು ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ನಾನು. ಇದು ಸ್ವಲ್ಪ ವೈರ್ಗಳು ಮತ್ತೆ ಏನಿದೆ. ಸೊ ವಿ ಹ್ಯಾವ್ ಟು ಅರೇಂಜ್ ಅಕಾರ್ಡಿಂಗ್ ಕೆಳಗೆ. ಸೊ ಆಸ್ ವಿ ಸಾ ಇನ್ ದ ಇಮೇಜ್ ಈ ತರ ಇಡೋಣ. ದೆನ್ ಕಮ್ಸ್ ಇದು. ಓಕೆ, ಇದು ಇಲ್ಲಿ ಇಡೋಣ ಕ್ರಾಸ್ ಆಗಿ. ದೆನ್ ವಿ ವಿಲ್ ಕೀಪ್ one candle over here. Then, oh, nice. Very nice. Okay, then what do we have? That's it. Yeah, this one. So idanna tagondu hogi ivaga we'll keep it over here so that look kodutiro chanage. And yeah, that's looking good. Artificial tarane ಕಾಣಿಸ್ತಿಲ್ಲ ಇದು. ಸ್ವಲ್ಪ ಪ್ಲಾನ್ಸ್ ಟರ್ನ್ ಮಾಡೋಣ ಈ ಕಡೆಗೆ. Aru, please don't do this. Sorry for my bad tongue twist. Aru, please, Aru. Okay, now this looks good. Guys, stop. Please, ಅದಾದ್ಮೇಲೆ ಇದೊಂದು ಲೈಟ್ ತರಿಸಿದೆ ನಾನು. So I don't know how to on this. ಈ ತರ ಬರುತ್ತೆ, ಹಿಂದ್ಗಡೆ ಬರ್ತಿದ್ದು. ಇದಕ್ಕೆ ಫಸ್ಟ್ ಸ್ಟಿಕ್ ಆನ್ ಮಾಡ್ಬೇಕು. ಇದ್ರ ಬ್ಲೂ ಆಚೆ ಕಡೆ ಎಲ್ಲ ತಗೊಂಡ್ ಬರ್ತೀನಿ ನಾನು. ಅದು ಸ್ಟಿಕ್ ಆನ್ ಮಾಡೋಣ. ದೆನ್ ಯಾ, ಆಲ್ಮೋಸ್ಟ್ ಡನ್ ಅಂತ ಅನ್ಸುತ್ತೆ. ಇದು ಆಚೆ ಇದಿಲ್ಲಿ ಇದು ಒಂದೇ ಪಿಲ್ಲರ್ ಇಡೋಣ, ಇದು 3 ಆಚೆ ಇಡೋಣ. ಅದಾದ್ಮೇಲೆ ವಿಲ್ ಕೀಪ್ ಒನ್ ಬುಕ್ ಓವರ್ ಹಿಯರ್ ವಿಚ್ ವಿಲ್ ಲುಕ್ ಗುಡ್. ಅದಾದ್ಮೇಲೆ ಮ್ಯಾಚ್ ಸ್ಟಿಕ್ ದಿಸ್ ಥಿಂಗ್. Okay, so I'll throw this out and then yeah, let's ಸ್ವಲ್ಪ clean ಮಾಡೋಣ. Yeah guys, so we are almost done, you can see. And one more nimisha along the lights. This is something like this. Oh
Lights are not shining. Okay. Then the same thing here. Okay. Oh, very nice. Very beautiful. It looks so good. Oh my god. It looks so good. I never thought. ಇಷ್ಟು ಚೆನ್ನಾಗದು ನನ್ನ ರೂಮ್ ಕಾಣಿಸ್ಬೋದಾ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ. So guys, this was my room decor. So I hope ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. So ಔಟ್ ಆಫ್ 10 ರೇಟ್ ಮಾಡಿ. ಸೊ ಇದು ನನ್ನ ಬೆಡ್ ಕವರ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೊಂದು ಲೈಟ್ ಹಾಕ್ಸ್ಬೇಕು, ಅದು ಹಾಕ್ಸ್ತೀನಿ. ಆಮೇಲೆ ಒಂದು ಪ್ರಾಬ್ಲಮ್ ಏನಂದ್ರೆ ಇದು ಚೇಂಜು ಮತ್ತೆ ಇಲ್ಲಿ ಫಾಲಿಂಗ್ ಅದೇ ಆರ್ಡರ್ ಮಾಡಿದಿನಲ್ಲ ಅದು ಬರುತ್ತೆ. ಅದು ರೇಟ್ ಬಂದ್ರೆ ಐ ಗೆಸ್ ವಿ ಆರ್ ಫುಲ್ಲಿ ಡನ್. ಸೊ ಗೈಸ್, ಐ ಹೋಪ್ ನಿಮ್ಗೆ ಇವತ್ತು ನನ್ನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ರೇಟ್ ಮಾಡಿ ಔಟ್ ಆಫ್ 10 ಎಷ್ಟು ಚೆನ್ನಾಗಿದೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ. ಆಮೇಲೆ ಇಲ್ಲೊಂದು ಖಾಲಿ ಜಾಗ ಇದೆ. ಸೊ ಇದೊಂದು ಪಾಟಿ ಪ್ಯಾಡು. ಸೊ ಇಲ್ಲೊಂದು ಖಾಲಿ ಜಾಗ ಇದೆ, ಇಲ್ಲೇನು ಮಾಡಿಸ್ಬೋದು ಅಂತಾನು ಕಮೆಂಟ್ ಹಾಕಿ. ಸೊ ಇಲ್ಲಿ ಯಾವ ಥರ ಲೈಟ್ ಹಾಕ್ಸ್ಬೋದು ಅಂತಾನು ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಗುಡ್ ನೈಟ್.